ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಈಗ ಏನು ಸರ್ಕಾರಕ್ಕೆ ತಾವು ಪತ್ರ ಬರೆದಿದ್ದೀರಾ ಸರ್ ಅವ್ರೇನಂತ ಹೇಳಿದ್ರೆ ಅಂತಂದ್ರೆ ಡಿಸಿ ಆಫೀಸಲ್ಲಿ ನಾನು ಪಡ್ಕೊಂಡಂತ ಕ್ಲಾರಿಫಿಕೇಶನ್ ಏನು ಅಂದ್ರೆ ಸರ್ ಆಕ್ಚುಲಿ ಈಗ ಈ ಒಂದು ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳ ಒಂದು ಸರ್ಟಿಫಿಕೇಟ್ ಏನಿದೆ ಸರ್ ಅದರಲ್ಲಿ ನಮಗೆ ಬೇಕಾಗಿರುವಂತ ಚೇಂಜಸ್ಗಳು ಉದ್ಯೋಗದ ಪರ್ಪಸ್ಗೆ ಮತ್ತು ಶಿಕ್ಷಣದ ಪರ್ಪಸ್ಗೆ ಏನ್ ಬೇಕಾಗಿರುತ್ತೆ ಅವ್ರಷ್ಟೇ ಚೇಂಜಸ್ ನ ಇಮಿಡಿಯೇಟ್ ಆಗಿ ಮಾಡಿಕೊಂಡ್ರೆ ಸಾಕು ಆಕ್ಚುಲಿ ಎಲ್ಲಾ ಅಂದ್ರೆ ಜನರಲ್ ಪಾಪ್ಯುಲೇಷನ್ಗೆ ಏನು ಅವಶ್ಯಕತೆ ಇಲ್ಲ ಅಂತ ಒಂದಿದೆ. ಆದ್ರೆ ಕೆಲವೊಂದು ಜನಗಳಲ್ಲಿ ಏನಿದೆ ಸರ್ ಆಕ್ಚುಲಿ ಎಲ್ಲಾ ರೀತಿ ಚೇಂಜಸ್ ಗಳನ್ನ ಮಾಡಿಸ್ಕೋಬೇಕು ಅಂದ್ಬಿಟ್ಟು ಅಂತ ಅವ್ರಿಗೆ ಮಿಸ್ಗೈಡೆನ್ಸ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದ್ರಿಂದ ಎಲ್ಲರೂ ಬರ್ತಾ ಇದ್ದಾರೆ ಚೇಂಜಸ್ ಗಳನ್ನ. ಎಸ್ ಸರ್ ಪ್ರತಿ ಒಂದಷ್ಟು ಹೇಳ್ತಾರಲ್ಲ ಮೇಡಮ್ ಕೇಳ್ತಾರಲ್ಲ ಒಂದು ಪೈಪ್ ತಗೋಬೇಕಂದ್ರೆ ಅಲ್ಲ ನೀವ್ ಹೇಳಿದ್ರಿ ಬೇರೆಯವ್ರಿಗೆ ಉದ್ಯೋಗ ಇರೋರಿಗೆ ಮತ್ತೆ ಸ್ಟೂಡೆಂಟ್ಸ್ಗೆ ಅಂತ ಪ್ರತಿ ಒಂದು ಆಫೀಸಲ್ಲಿ ಹೋಗಿ ಪೈಪ್ ತಗೋಬೇಕಾದ್ರೆ ಹಾಸ್ಪಿಟಲ್ ಹಾಕ್ಬೇಕಾದ್ರೆ ಪ್ರತಿ ಒಂದ್ರಲ್ಲಿ ಕ್ಯಾಸ್ಟ್ ಕೇಳೇ ಕೇಳ್ತಾರ. ಈಗ ಪ್ರಸ್ತುತ ಒತ್ತಡ ಇರುವಂತದ್ದು ಶಿಕ್ಷಣ ಇಲಾಖೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತು ಈಗ ಪಿಸಿಎ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿದ್ರೆ ಅದಕ್ಕೆ ಓಕೆ ಇನ್ನು ಮುಂದೆ ಒಂದೇ ಅಲ್ಲ ಈ ತಾಲೂಕ್ ಆಫೀಸಲ್ಲಿ ನಾವ್ ಹೆಸರು ಹೇಳೋದು ಬೇಡ ಅಧಿಕಾರಿಗಳ ಹೆಸರನ್ನ ಸುಮಾರು ಇದೆ ಅದು ಏನಾಗಿ ಬೆಟ್ ಮಾಡ್ತಾ ಇದ್ದಾರೆ. ಎಲ್ಲ ಇಲ್ಲಿ ಸೊ ಇದು ಒಂದು ಪಾಯಿಂಟ್ ಸರ್. ನೆಕ್ಸ್ಟ್ ಆರ್ಟಿಸಿಗೆ ಸಂಬಂಧಪಟ್ಟಂತೆ ಸರ್ ಆರ್ಟಿಸಿಗೆ ಸಂಬಂಧಪಟ್ಟಂತೆ ತಂತ್ರಾಂಶದಲ್ಲಿ ಆಕ್ಚುಲಿ ನಾವು ಇದನ್ನ ಫೀಡ್ ಮಾಡಿ ಕಳಿಸಬೇಕಾಗುತ್ತೆ ಸರ್. ಒಂದು ಆರ್ಟಿಸಿ ಕನೆಕ್ಷನ್ಗೆ ನಮಗೆ ಬಂತು ಅಂದ್ರೆ ಸರ್ ಅದು ಬಿಎ ಹೋಗುತ್ತೆ ಸರ್. ಬಿಎ ಇಂದ ರಿಪೋರ್ಟ್ ನ ತೆಗೆದುಕೊಳ್ಬೇಕಾಗುತ್ತೆ, ನಂತರ ಆರ್ಐ ಇಂದ ರಿಪೋರ್ಟ್ ತಗೊಳ್ಬೇಕಾಗುತ್ತೆ ಮತ್ತು ಕೇಸ್ ವರ್ಕರ್ ಇಂದ ತಗೊಳ್ಬೇಕಾಗುತ್ತೆ. ನಂತರದಲ್ಲಿ ಶಿರಸ್ಸುದಾರಿಗೆ ಹೋಗುತ್ತೆ, ಶಿರಸ್ಸುದಾರಿಂದ ಮತ್ತೆ ನಂತರ ನನಗೆ ಬರಬೇಕು ಸರ್. ಇದಿಷ್ಟು ನಮ್ಮ ತಂತ್ರಾಂಶದಲ್ಲಿನೇ ಬರಬೇಕಾಗ್ತದೆ. ಇದಿಷ್ಟು ಆದ ನಂತರ ಕೆಲವೊಂದು ಕರೆಕ್ಷನ್ಸ್ ನನ್ನ ಲಾಗಿನ್ ಅಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಸರ್. ಅದು ನಂತರದಲ್ಲಿ ಆಕ್ಚುಲಿ ಮೇಲ್ಗಡೆ ಎಸಿಒ ಲಾಗಿನ್ ಹೋಗಬೇಕಾಗುತ್ತೆ ಸರ್. ಎಸಿಒ ಲಾಗಿನ್ ಅಲ್ಲಿ ಮತ್ತೆ ಅದು ಕೇಸ್ ವರ್ಕರ್ ಹೋಗುತ್ತೆ, ಕೇಸ್ ವರ್ಕರ್ ಇಂದ ಶಿರಸ್ಸುದಾರ್ ಹೋಗುತ್ತೆ, ಶಿರಸ್ಸುದಾರಿಂದ ಗ್ರೇಡ್ 2 ತಹಸೀಲ್ದಾರ್ ಹೋಗುತ್ತೆ, ಆಮೇಲೆ ಎಸಿಒ ಹೋಗುತ್ತೆ. ಎಸಿಒ ಅದನ್ನ ಅಪ್ರೂವಲ್ ಕೊಟ್ಟರೆ ಡೈರೆಕ್ಟ್ ಆಗಿ ನಮ್ಮ ಆರ್ಟಿಸಿ ನಮ್ಮ ಭೂಮಿಗೆ ಬಂದು ಕೂತ್ಕೊಳ್ಳುತ್ತೆ ಸರ್. ಇನ್ ಕೇಸ್ ಏನಾದ್ರು ಎಸಿಒ ಮತ್ತೆ ಏನಾದ್ರು ಕರೆಕ್ಷನ್ಸ್ ಅಥವಾ ಮತ್ತೆ ಏನಾದ್ರು ಆಕ್ಚುಲಿ ಯಾವುದೇ ರೀತಿಯಾದಂತ ಡಾಕ್ಯುಮೆಂಟ್ಸ್ ಬೇಕು ಅಂತ ನಮಗೆ ಕಾಣಿದ್ರೆ ಮತ್ತೆ ಅದೇ ಫ್ಲೋ ನಮಗೆ ಬ್ಯಾಕ್ ಬರುತ್ತೆ ಸರ್. ಮತ್ತೆ ಈಗ ನಾವು ಅದನ್ನ ಚೇಂಜಸ್ ಮಾಡಿ ಕಳಿಸ್ಬೇಕು ಅಂತಂದ್ರೆ ನಾವು ಮತ್ತೆ ವಿಎಗೆ ಹಾಕ್ಬೇಕು, ಮತ್ತೆ ವಿಎ ಇಂದ ಆರ್ಐ ಇಂದ ಶಿರಸ್ಸುದಾರ್. ಈ ಫ್ಲೋ ನಮಗೆ ತುಂಬಾ ಕಠಿಣ ಆಗ್ತಾ ಇದೆ ಸರ್. ನಾನೇ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಸರ್, ಈ ಫ್ಲೋನ ಏನಿದೆ ಆದಷ್ಟು ಸರಳೀಕರಣ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಸರಳೀಕರಣ ಮಾಡಿಕೊಟ್ರೆ ನಮಗೆ ಆಕ್ಚುಲಿ ಅದೇ ಗೌರ್ಮೆಂಟ್ ಲ್ಯಾಂಡ್ಗೆ ಏನಾಗಿತ್ತಂದ್ರೆ ಆಮೇಲೆ ನಮ್ಮಲ್ಲಿ ಏನು ಅಂತಂದ್ರೆ ಸರ್ ನಮ್ಮ ಸರ್ಗೂರು ಭಾಗ ಮತ್ತೆ ಎಚ್ಡಿಕೋಟೆ ಭಾಗದಲ್ಲಿ ಸಾಕಷ್ಟು ಆಕ್ಚುಲಿ ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ಎಲ್ಲಾ ಒಂದು ಕರೆಕ್ಷನ್ಸ್ ಕೂಡ ಆಕ್ಚುಲಿ ಎಸಿ ಅವರಿಗೆ ಪವರ್ ಇರುತ್ತೆ. ಇನ್ನೂ ಉಳಿದಂತೆ ಆಕ್ಚುಲಿ ಯಾವುದೇ ಖಾತೆ ಇದ್ರೂ ಈಗ ಗೌರ್ಮೆಂಟ್ ಲ್ಯಾಂಡ್ ಇದ್ರಲ್ಲೇ ನಮ್ಮಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಅದು ಡಿಸಿಒ ಲಾಗಿನ್ ಹೋಗುತ್ತೆ, ಡಿಸಿಒ ಲಾಗಿನ್ ಇಂದ ಅಪ್ರೂವ್ ಆಗಿ ಬಂದ್ರೆ ಮಾತ್ರ ನಮಗೆ ನಾವು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ಒಂದು ಏನು ಎಂಟೈರ್ ಸಾಫ್ಟ್ವೇರ್ ಥಿಂಗ್ಸ್ ಏನಿರುತ್ತೆ ಸರ್, ಕೆಲವೊಂದು ರೈತರುಗಳು ಅವರೇ ಬಂದಾಗ ಪಾಪ ಅವರು ಆಸಕ್ತಿ ತೋರಿಸ್ತಾರೆ, ನಾವು ಅದರಲ್ಲಿ ಹೇಳಿ ಕಳಿಸಿದ್ವಿ ಸರ್ ಈ ತರ ಫ್ಲೋ ಇದೆ ಅಂತ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಸರಳೀಕರಣ ಆಗಿ ಕೊಟ್ರೆ ಸರ್ ನಮಗೆ ಇನ್ನೂ ಅತಿ ಶೀಘ್ರದಲ್ಲಿ ನಾವು ಕೆಲಸನ ಮಾಡಿ ಅವರಿಗೆ ಕೊಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸರ್. ಇದು ಸೆಕೆಂಡ್ ಪಾಯಿಂಟ್ ಸರ್. ಇನ್ನು ಖಾತೆ ಮಾಡಕ್ಕೆ ಸಂಬಂಧಪಟ್ಟಂತೆ ಸರ್ ಸನ್ಮಾನ್ಯ ಮುಂದಿನ ಒಂದು ಕಂದಾಯ ಸಚಿವರು ಸರ್ ಬಹಳ ಉತ್ತಮವಾದಂತ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಆಕ್ಚುಲಿ ಯಾವುದೇ ಒಂದು ಖಾತೆ ಆಕ್ಚುಲಿ ಆಟೋಜನ್ ಆಗಿ ಬರುವಂತದ್ದು ಸರ್. ಆಕ್ಚುಲಿ ನಾವು ಯಾವುದೇ ಅದೇ ನಾವು ನಮ್ಗೆ ಕೊಡದೇ ಇದೆ ಸರ್. ಅದಕ್ಕೆ ಆದಂತ ಒಂದು 7 days ಮತ್ತು 15 ದಿನ ಅವರು ಮಾಡಿಕೊಟ್ಟಿದ್ದಾರೆ ಸರ್. ಸೇಲ್ ಡೀಡ್ ಆಗ್ಬೋದು, ದಾನ ಪತ್ರ ಆಗಿರ್ಬೋದು, ಕೌಟಿ ಖಾತೆ ಯಾವುದೇ ಒಂದು ಆಗಿದ್ರು ಅದು ಆಟೋಮೆಟಿಕ್ ಆಗಿ ಆಕ್ಚುಲಿ ಅದು ತಗೊಂಡ್ಬಿಡುತ್ತೆ. ಅಪ್ಲೋಡ್ ಮಾಡಿ ಖಾತೆ ಚೇಂಜ್ ಮಾಡಕ್ಕೆ ಈಗ ಆಕ್ಚುಲಿ ಒಂದೇನಾಗುತ್ತೆ ಅಂದ್ರೆ ಸೇಲ್ ಡೀಡ್ ಆಕ್ಚುಲಿ ಡೈರೆಕ್ಟ್ ಆಗಿ ಆಫೀಸ್ ಇಂದಲೇ ಬರುತ್ತೆ ಸರ್. ನಾವು ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ ಸರ್. ಮಗನ ಹೆಸರು ಕೌಟಿ ಖಾತೆ ಆಗುತ್ತೆ ಸರ್. ಕೌಟಿ ಖಾತೆ ಅಂತ ನಮ್ಮಲ್ಲಿ ಡ್ರೈವ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಕೆಲವೊಂದು ಊರಲ್ಲಿ ಏನಿದೆ ಅಂತಂದ್ರೆ ಕೌಟಿ ಖಾತೆ ಮಾಡ್ಲಿಕ್ಕೆ ನಾವು ಹೋದಾಗ ಸರ್ ಅವರು ಅಲ್ಲೇನೆ ಅವರ ವಂಶವೃಕ್ಷದಲ್ಲೇನೆ ಈಗ ಏನು ಅಕ್ಕ ತಂಗಿರಿಗೆ ಅವರು ಇದನ್ನ ಕೊಡ್ಲಿಕ್ಕೆ ಇಷ್ಟಪಟ್ಟಿರಲ್ಲ ಅಥವಾ ಅವರು ಇದನ್ನ ಕೊಟ್ಟಿರಲ್ಲ, OTP ಕೊಟ್ಟಿರಲ್ಲ. ಸೊ ಇಂಥ
ಇರ್ತವೆ ನಾವು ಅದರಲ್ಲಿ ಕೂಡ. ಇನ್ನು ಉಳಿದಂತ ಖಾತೆಗಳು ಅಂತಂದ್ರೆ ದಾನಪತ್ರ ಅವೆಲ್ಲ ಸರ್ ಯಾವ್ಯಾವ ನಮಗೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಆಗುತ್ತೆ. ರೈತರು ಅದನ್ನ ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಏನು ನೀವು ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ತೀರಾ, ಆ ರಿಜಿಸ್ಟರ್ ಡಾಕ್ಯುಮೆಂಟ್ ಡೈರೆಕ್ಟ್ ಆಗಿ ನಮಗೆ ಭೂಮಿ ಬಂದ್ಬಿಡುತ್ತೆ. ನಮ್ಮ ಯಾರ ಇಂಟರ್ಫಿಯರೆನ್ಸ್ ಬೇಕಾಗಲ್ಲ. ಅದರಲ್ಲಿ ನಿಮಗೆ ಯಾರು ನಿಮ್ಮವರೇ ಯಾರು ತಕರಾರು ಕೊಡ್ಲಿಲ್ಲ ಅಂದ್ರೆ, ಓಕೆ, ನಿಮ್ಗೆ ಯಾರೋ ಒಬ್ರು ಪಾರ್ಟಿ ಇರ್ತಾರೆ ಅಥವಾ ನಿಮ್ಗೆ ನಿಮ್ಮ ಫ್ಯಾಮಿಲಿ ಯಾರೋ ಮೆಂಬರ್ಸ್ ಇರ್ತಾರೆ ಅಥವಾ ಯಾರೋ ರಿಲೇಟಿವ್ಸ್ ಇರ್ತಾರೆ ಅಥವಾ ಅವ್ರಿಗೆ ಅದ್ರಲ್ಲಿ ಭಾಗ ಬರಬೇಕಾಗಿರುತ್ತೆ, ಅವರು ನಮ್ಗೆ ತಕರಾರು ಕೊಡ್ಲಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತ ಇದು ಆಗಲ್ಲ ಸರ್. ಆಟೋಮೆಟಿಕ್ ಆಗಿ ಖಾತೆ ಆಗುತ್ತೆ. ನಮ್ಮ ತಂಬು ಕೂಡ ಬೇಡ ಅಂತ ಒಂದು ಸಿಸ್ಟಮ್ ನ ಆಕ್ಚುಲಿ ಜಾರಿ ಮಾಡಿದ್ದಾರೆ. ಅದರಲ್ಲಿ ನೀವು 7 days ಆದ್ಮೇಲೆ RI ಆಕ್ಚುಲಿ ತಂಬು ಕೊಡೋ ಅಂಡ್ ಮೋಸ್ಟ್ ಆಫ್ ದ ಖಾತೆ ನನ್ನ ಹಂತಕ್ಕೆ ಬರೋದಿಲ್ಲ ಸರ್. ಆಕ್ಚುಲಿ RI ಹಂತದಲ್ಲೇ ಮುಗಿದೋಗುತ್ತೆ. ಯಾವ್ದಾದ್ರು ಒಂದು ತಕರಾರು ಬಂದ್ರೆ ಮಾತ್ರ ತಹಸೀಲ್ದಾರ್ ಆಗಿನೇ ಬರುತ್ತೆ. ಅದರಿಂದ ನಮ್ಮ RI ರೆವಿನ್ಯೂ ಇನ್ಸ್ಪೆಕ್ಟರ್ ಲೆವೆಲ್ಗೆ ಮ್ಯಾಕ್ಸಿಮಮ್ ಖಾತೆ ಮುಗಿದೋಗುತ್ತೆ ಸರ್. ಬಟ್ ಈ ಖಾತೆಗೆ ತಾವು ಕೇಳ್ತಾ ಇದ್ರಿ ಸರ್ ಒಂದು ಪಾಯಿಂಟ್, ಖಾತೆ ಆಗಲ್ಲ ಅಂದ್ಬಿಟ್ಟು ಅಂತ. ನಮ್ಮಲ್ಲಿ ಮೇಜರ್ ಇಶ್ಯೂಸ್ ಇರುವಂತದ್ದು ಸಾಗುವಳಿ ಚೀಟಿಯಂತೆ ಖಾತೆ ಆಗದೆ ಇರುವಂತದ್ದು ಜಾಸ್ತಿ ಜನ ಬರುವಂತದ್ದು ಸರ್. ಅದನ್ನ ಯಾವುದೇ ರೀತಿಯಾದಂತ ಆಟೋಜನ್ ಅಲ್ಲಿ ಇಟ್ಟಿಲ್ಲ ಸರ್. ಆಕ್ಚುಲಿ ಅದೊಂದು ಏನಾಗುತ್ತೆ ಅಂತಂದ್ರೆ ಮಂಜೂರಿ ಆಪ್ಷನ್ ಅಂದ್ಬಿಟ್ಟು ಅಂತ ಈ ಹಿಂದೆ ಇಟ್ಟಿದ್ರು ಸರ್. ಒಂದು ನಮ್ಮ ಸಾಫ್ಟ್ವೇರ್ ಅಲ್ಲಿ ಒಂದು ಅವಕಾಶ ಕೊಟ್ಟಿದ್ರು ಸರ್. ಮಂಜೂರಾತಿ ಅಂತೆ ನಮ್ಮ ಸಾಗುವಳಿ ಚೀಟಿ ಕೊಟ್ಟಂತ ಇದ್ರ ಪ್ರಕಾರ ಒಂದು ಮಂಜೂರಾತಿ ಪ್ರಕಾರ ಆದೇಶ ಮಾಡಲಿಕ್ಕಂತ ಒಂದು ಆಪ್ಷನ್ ಇದೆ ಸರ್. ಈಗ ಕಳೆದ ಒಂದು 6 ತಿಂಗಳಿಂದ ಅದನ್ನ ತೆಗೆದು ಬಿಟ್ಟಿದ್ದಾರೆ ಸರ್. ಅದನ್ನ ತೆಗೆದು ಬಿಟ್ಟಿದ್ದಾರೆ. ನಾವು ಮಂಜೂರಾತಿ ಅಂತೆ ಖಾತೆ ಮಾಡ್ಕೊಳ್ಲಿಕ್ಕೆ ಅಂತ ಅಂದ್ರೆ ಅದು ಮತ್ತೆ ಅದು 1 to 5 ಏನು ಈಗ ಕೋಡಿ ಮಾಡ್ತಾ ಇದೀವಲ್ಲ ಅದೇ ಒಂದು ತಂತ್ರಾಂಶಕ್ಕೆ ನಾವು ಅದನ್ನ ಫೀಡ್ ಮಾಡ್ಬೇಕಾಗುತ್ತೆ. ಅದು ಹೋಗಿ ನಿಮ್ಮ ಜಮೀನುಗಳು ನಿಮ್ಮ ಕೋಡ್ ಆದ್ಮೇಲೆ ಕೋಡಿ ಜೊತೆಗೆ 1 to 5 ಆಗಿ ನಿಮ್ಮ ಕೋಡಿ ಡಾಕ್ಯುಮೆಂಟ್ ಒಂದಿಗೆ ದುರಸ್ತಾಗಿ ಸಾಗುವಳಿ ಚೀಟಿ ಮತ್ತು ಖಾತೆ ಸಾಗುವಳಿ ಚೀಟಿ ನಿಮ್ಮ ಖಾತೆ ಬರುವಂತ ಕೋಡಿ ಡಾಕ್ಯುಮೆಂಟ್ ಜೊತೆಗೆ ನಿಮ್ಮ ಖಾತೆ ಬರುವಂತ ಒಂದು ಹೊಸ ಸಿಸ್ಟಮ್ ಇದೆ ಸರ್. ಸೊ ಆ ಒಂದು ಕಾರಣದಿಂದ ನಮಗೆ ಆಕ್ಚುಲಿ ಬಂದಾಗ ನಾವು ಕೇಳ್ಕೊಳ್ಳೋದಿದೆ ಸರ್. ಸಾಗುವಳಿ ಚೀಟಿಯಂತೆ ನಾವು ಖಾತೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ಬಟ್ ಈಗ ಪ್ರಸ್ತುತ ಆಕ್ಚುಲಿ ನಮಗೆ ಮಂಜೂರಾತಿಯಂತೆ ಖಾತೆ ಮಾಡುವಂತ ಒಂದು ಆಪ್ಷನ್ ತೆಗೆದಿರೋದ್ರಿಂದ ಸರ್ ನಮಗೆ ಅದು ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಇದು 3ನೇ ಪಾಯಿಂಟ್ ಸರ್. ಮತ್ತು ಇನ್ನೂ ಕೆಲವೊಂದು ಏನು ಅಂತಂದ್ರೆ ಕಿಮ್ಮತ್ ಕಟ್ಟಿದೀವಿ ಎಸ್ ಕಿಮ್ಮತ್ ಕಟ್ಟಿದೀವಿ ಆಕ್ಚುಲಿ ನಮಗೆ ಸಾಗುವಳಿ ಚೀಟಿ ಕೊಡ್ತಾ ಇಲ್ಲ ಅಥವಾ ಓವರ್ ಖಾತೆ ಆಗ್ತಾ ಇಲ್ಲ ಅನ್ನೋದು ಕೂಗು ಸರ್. ಎಲ್ಲರಿಗೂ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್ ಆಕ್ಚುಲಿ ಈ ಕಿಮ್ಮತ್ ಕಟ್ಟಿರುವಂತದ್ದು ಪ್ರತಿಯೊಂದು ಯಾವುದೇ ಒಂದು ಅರ್ಜಿನೂ ನಮ್ಮಲ್ಲಿ ಉಳಿಸ್ಕೊಂಡಿಲ್ಲ. ಎಲ್ಲಾನು ಆಕ್ಚುಲಿ ನಾವು ಫಾರೆಸ್ಟ್ ಗೆ ಹಾಕಿದೀವಿ. ಆ ಫಾರೆಸ್ಟ್ ಅಲ್ಲಿ ಕೂಡ ತಾವು ಕೂಡ ಸಾಕಷ್ಟು ಅಧ್ಯಕ್ಷತೆಯಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಕೂಡ ಸರ್ ಅರಣ್ಯ ಇಲಾಖೆಯವರೊಂದಿಗೆ ನಾವು ಸಭೆಗಳನ್ನ ಕೂಡ ಮಾಡಿದೀವಿ ಸರ್. ಅವಾಗ ಅವರು ಸೆಕ್ಷನ್ 4 ಅನ್ನೋದ್ರ ಬಗ್ಗೆ ಒಂದು ನಮೂದಿಸಿದ್ದಾರೆ. ಇಲ್ಲಿ ಸಾಕಷ್ಟು ಕುಂದೂರು ಭಾಗದ ಇರ್ಬೋದು ಮತ್ತೆ ಇನ್ನು ಈ ಕಡೆ ಚಲ್ಕುಂಡಿ ಹತ್ರ ಇರ್ಬೋದು ಕೆಲವೊಂದು ರೈತರುಗಳಿಗೆಲ್ಲ ಈಗ ಆಲ್ರೆಡಿ ಸೆಕ್ಷನ್ 4 ಅಲ್ಲಿ ನಿಮ್ಗೆ ನೋಟಿಸ್ ಕೂಡ ಬಂದಿದೆ ಫಾರೆಸ್ಟ್ ಇಲಾಖೆಯಿಂದ. ಬಂದಿದೆ ಯಾರಿಗಾದ್ರೂ ಸೆಕ್ಷನ್ 4ಗೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಕೊಟ್ಟಿರ್ತಾರೆ. ಓಕೆ, ಸೊ ಕೊಟ್ಟಿದ್ದಾಗ ನೀವೇನ್ ಮಾಡ್ಬೇಕಾಗುತ್ತೆ, ನೀವು ಸಾಹೇಬ್ ಆಲ್ರೆಡಿ ಹೇಳಿದ್ರು ಮೈಸೂರಲ್ಲಿ ಆಕ್ಚುಲಿ ಅದಕ್ಕೆ ಒಂದು ಆಫೀಸ್ ಇದೆ. ಅಲ್ಲಿ AC ಕೇಡರ್ ಅವರು ಒಂದು ಅದನ್ನ ನ್ಯಾಯಾಲಯ ಅಂತ ತಗೊಂಡಿದ್ದಾರೆ. ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಮೇಡಮ್ ನಮ್ದೇನು ಬಂದಿಲ್ಲ. ಒಡಲೆ 8 ಬರಿ 8 ಯಾವುದು ಏನು ಆಡಿ ಬಂದದ ಸೆಕ್ಷನ್ 4 ಇದೆಯಾ? ಇಲ್ಲ ಬಂದಿಲ್ಲ ಮೇಡಮ್, ಬಂದಿಲ್ಲ. ನೀವು ಅಟೆಂಡಿಗೆ ಬರ್ತೀನಿ ಅಂತ ಯಾರು ಬಂದಿಲ್ಲ ಮೇಡಮ್. ಎಮ್ಎಲ್ಎ ಹೋದಾಗ ನೀವು ಫೋನ್ ಮಾಡಿದಾಗ ನಾನು ಬರ್ತೀನಿ ಅಂತೀನಿ, ಫೋನ್ ಬರೋದಿಲ್ಲ. ಅಲ್ಲ ಏನಾಗಬೇಕು ಕಿಮ್ಮತ್ ಕಟ್ಟಿ 1 ವರ್ಷ ಆಯ್ತು ಮೇಡಮ್. 3 ವರ್ಷ ಆಯ್ತು. ಬರ್ಗಿ 8 ಒಡಲೆ 8 ಮೇಡಮ್. ಬರ್ಗಿ 8 ಬರ್ಗಿ 8 ಒಡಲೆ 8 ಗುಣಮ್ಮ ಜಾರಜೇಗೌಡ, ಮಲ್ಲೇಗೌಡ, ಉಚ್ಚಗೌಡ ನೋಡಿ ಅಲ್ಲೇ ನೋಡಿ. NOC ಬಂದಾಯ್ತು ಮೇಡಮ್, ಅದು NOC ಬಂದಾಯ್ತು. NOC ಬಂದಿದೆ. ಓಕೆ, ನೀವು ಜಮೀನು ಇನ್ನೂ ಒಂದು ನಿಮಿಷ ಅಲ್ಲಿಗೆ ಬರ್ತೀನಿ. ಇನ್ನು ನಾನು ನಿಮ್ಗೆ ಕಂಪ್ಲೀಟ್ ಮಾಡಿಲ್ಲ. ಒಬ್ಬೊಬ್ಬರಾಗಿ ಮಾತಾಡ್ತೀನಿ. ನಿಮ್ ಲಿಸ್ಟ್ ನನ್ನ ಹತ್ರ ಇದೆ. ನಾನು ಹೇಳ್ತೀನಿ, ಅದು ಕೂಡ ಹೇಳ್ತೀನಿ. ದಟ್ ಲಿಸ್ಟ್ ಆಲ್ಸೋ ಕೈಂಡ್ಲಿ ಪ್ಲೀಸ್. ಓಕೆ, ಸಿ ಅದಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟಿರುತ್ತೆ. ಸೊ ಸೆಕ್ಷನ್ 4 ಗೆ ಬಂದಾಗ ಯಾವ ರೀತಿಯಾದಂತ ನಾವು ಅದಕ್ಕೆ ಸಾಗುವಳಿ ಚೀಟಿಯಾಗಿ ಮತ್ತೊಂದಾಗಿ ನಾವು ಕೊಡ್ಲಿಕ್ಕೆ ಅವಕಾಶ ಇಲ್ಲ ನಮಗೆ. ಸೊ ಯಾವ ರೀತಿಯಾಗಿ ಫಾರೆಸ್ಟ್ ಇಂದ ನೀವು NOC ಬರಬೇಕು ನಮಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಹಂತದಲ್ಲಿ ಈ ಹಿಂದೆ ಬೇರೆ ತಾಲೂಕುಗಳಲ್ಲಿ ಫಾರೆಸ್ಟ್ ಲ್ಯಾಂಡ್ ಅನ್ನು ಮಂಜೂರು ಮಾಡಿ ಅಧಿಕಾರಿಗಳಿಗೆ ಸಾಕಷ್ಟು ಶಿಕ್ಷೆ ಆಗಿದೆ. ಮಾಧ್ಯಮದವರು ಕೂತಿದ್ದಾರೆ, ತಮ್ಮೂ ಕೂಡ ಕೇಳ್ಕೋಬಹುದು. ಸೊ ಹಾಗಾಗಿ ಸೆಕ್ಷನ್ 4 ಅಲ್ಲಿ ಇದ್ದಂಥದ್ದು ಫಾರೆಸ್ಟ್ ಅಲ್ಲಿ ಇದ್ದಂಥದ್ದು ನನಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಸರ್ಕಾರದಿಂದ ಅದನ್ನ ಕೈ ಬಿಡಿಸಿದಂತ ಪಕ್ಷದಲ್ಲಿ ನಾನು ಮುಂದೆ ಇದ್ದು ಅದನ್ನು ನಾನು ಮಾಡುವಂಥದ್ದು ನಾನು ಸಾಹೇಬರ ಗಮನಕ್ಕೆ ಮಾಡ್ತೀನಿ. ಇದಿಷ್ಟು. ನೆಕ್ಸ್ಟ್ ನಮ್ಮ ಹಂತದಲ್ಲಿ ಏನು ಅಂತ ಅಂದ್ರೆ ನಮ್ಗೆ ಆಕ್ಚುಲಿ ಫಾರೆಸ್ಟ್ ಇಂದ ಕ್ಲಿಯರೆನ್ಸ್ ಬಂದಿದೆ. ಸ್ಥಿರೀಕರಣಕ್ಕೆ ಮತ್ತು
ಕೆಲವೊಂದು ಡಾಕ್ಯುಮೆಂಟ್ಸ್ ಗಳಿಗೆ ಬಾಕಿ ಇರೋದು ಸ್ಥಳ ಪರಿಶೀಲನೆಗೆ ಬಾಕಿ ಇರೋದು 36 ಅರ್ಜಿಗಳು ನಮ್ಮ ಕಡೆ ಇದೆ. ಅದನ್ನ ನಾನು ನಿಮಗೆ ಓದಾ ಹೋಗ್ತೀನಿ. ಎಂಸಿಗಳು ಮಂಜುನಾಥ್ ಬಿ ಶಿವಣ್ಣ ನಮ್ಮೂರ 50ರಲ್ಲಿ ಅರ್ಜಿ ಸಲ್ಲಿಸಿದ್ರು. ಶಿವಣ್ಣ ಅವರು ಮೂಲ ಅರ್ಜಿಗಾರರಾಗಿದ್ದಾರೆ. ಸದರಿಯವರ